ದೊಡ್ಡಮನೆ ಯುವ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ. ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದೆ. ಡಿವೋರ್ಸ್ ನೀಡೋದಕ್ಕೆ ಮುಂದಾಗಿದ್ದಾರೆ ಯುವರಾಜ್ ಕುಮಾರ್. ಈಗಾಗಲೇ ನೋಟಿಸ್ ಅನ್ನು ಕೂಡ ಕಳಿಸಿದ್ದಾರೆ ನಮ್ಮ ಪತ್ನಿ ಶ್ರೀದೇವಿ ಅವರಿಗೆ. ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಯುವರಾಜ್ ಕುಮಾರ್ ಈಗಾಗಲೇ ಡಿವೋರ್ಸ್ ನೋಟಿಸ್ ಅನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ ಲಾಯರ್ ಮುಖಾಂತರ. ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿ ಸ್ಫೋಟಕ ಸಂದೇಶವನ್ನ ನೀಡಿದ್ದಾರೆ. ಯುವ ಶ್ರೀದೇವಿ ನಡುವೆ ನಿಜಕ್ಕೂ ಆಗಿರೋದೇನು ಹಾಗಾದ್ರೆ? ಯುವ ಹೇಳೋದು ಸತ್ಯನಾ ಅಥವಾ ಶ್ರೀದೇವಿ ಹೇಳಿದ್ದು ಸತ್ಯನಾ? ಜುಲೈ 4ರಂದು ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಸದ್ಯ ಯುಎಸ್ನಲ್ಲಿದ್ದಾರೆ ಯುವ ರಾಜ್ಕುಮಾರ್ ಅವರ ಪತ್ನಿ ಶ್ರೀದೇವಿ. ದೊಡ್ಡಮನೆ ಕುಟುಂಬದಿಂದ ಹಲವು ತಿಂಗಳಿಂದ ಅವರು ದೂರ ಉಳ್ಕೊಂಡಿದ್ದಾರೆ. ಆರೋಪಗಳಿಗೆ ಕೋರ್ಟ್ನಲ್ಲಿ ಉತ್ತರಿಸಲು ನಿರ್ಧಾರ ಕೈಗೊಂಡಿದ್ದಾರೆ ಶ್ರೀದೇವಿ. ನಿನ್ನೆಯಿಂದ ಬಹಳ ಸುದ್ದಿಯಲ್ಲಿರುವಂತಹ ವಿಚಾರ ಅಂತಂದ್ರೆ ಯುವರಾಜ್ ಕುಮಾರ್ ಅವರ ಸಂಸಾರದಲ್ಲಿ ಬಿರುಕು ಬಿಟ್ಟಿದೆ. ಡಿವೋರ್ಸ್ ನೋಟಿಸ್ ಅನ್ನ ಕಳುಹಿಸಿದ್ದಾರೆ ಅಂತ. ಆದ್ರೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿಯವರು ಯುಎಸ್ನಲ್ಲಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಮೊದಲು ನಿರಾಕರಿಸಿದ್ರು. ಆದ್ರೆ ಈ ಎಲ್ಲಾ ಬೆಳವಣಿಗೆಗಳು ಆದ ನಂತರದಲ್ಲಿ ನಿನ್ನೆ ರಾತ್ರಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಶ್ರೀದೇವಿ ಅವರು. ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನು ಮೌನವಾಗಿರೋದು ಸರಿಯಲ್ಲ, ಹಾಗಾಗಿ ಮಾತನಾಡಲೇಬೇಕು ಈ ದೊಡ್ಡಮನೆ ಕುಟುಂಬದ ವಿರುದ್ಧ ಅನ್ನುವಂಥ ಹೇಳಿಕೆ ಅಥವಾ ಆ ನಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ನನಗೂ ಕೂಡ ಟಾರ್ಚರ್ ಆಗಿದೆ, ಆದರೆ ಇಷ್ಟು ದಿನ ನಾನು ಸುಮ್ಮನಿದ್ದೆ ಅಂತ ಹೇಳಿದ್ರು. ಇನ್ನೊಂದು ಕಡೆ ಪತ್ನಿಯಿಂದ ನನಗೆ ಟಾರ್ಚರ್ ಆಗ್ತಾ ಇದೆ ಅಂತ ಯುವರಾಜ್ ಕುಮಾರ್ ಆರೋಪ ಮಾಡಿದ್ರು. ಈ ನಿಟ್ಟಿನಲ್ಲಿ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿರೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅವರ ಲಾಯರ್ ಮುಖಾಂತರ ಹೇಳಿಕೆಯನ್ನ ನೀಡಿಸಿದ್ರು. ಎಲ್ಲ ಬೆಳವಣಿಗೆಗಳ ಆದ ನಂತರದಲ್ಲಿ ಶ್ರೀದೇವಿಯವರು ಕೂಡ ಪೋಸ್ಟ್ ಹಾಕಿರುವಂಥದ್ದು. ಈಗ ಯುವರಾಜ್ ಕುಮಾರ್ ಹೇಳ್ತಾ ಇರೋದು ಸತ್ಯವಾ ಅಥವಾ ಶ್ರೀದೇವಿಯವರು ಹೇಳ್ತಾ ಇರೋದು ಸತ್ಯವಾ ಅನ್ನುವಂಥದ್ದು. ಜುಲೈ 4ಕ್ಕೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಈ ವಿಚಾರಣೆ ನಡೆಯುತ್ತೆ. ಯಾಕಂದ್ರೆ ಈಗ ಒನ್ ಸೈಡ್ ಅಂದ್ರೆ ಯುವರಾಜ್ ಕುಮಾರ್ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಹೊರತು ಶ್ರೀದೇವಿ ಅವರ ಕಡೆಯಿಂದ ಈ ಡಿವೋರ್ಸ್ ವಿಚಾರವಾಗಿ ಏನು ಅವರ ಡಿಸಿಷನ್ ಅಥವಾ ನಿರ್ಧಾರ ಅನ್ನುವಂಥದ್ದು ಇನ್ನೂ ತಿಳಿದು ಬಂದಿಲ್ಲ. ಅವರು ಒಪ್ಪಿಗೆ ಕೊಟ್ಟರಷ್ಟೇ ಡಿವೋರ್ಸ್ ಆಗುತ್ತೆ. ಅವರ ತಂದೆಯವರು ಕೂಡ ಮಾತನಾಡ್ತಾ ಇದ್ರು, ಯುವರಾಜ್ ಕುಮಾರ್ ಅವರು ನನ್ನ ಮಗಳಿಗೆ ತುಂಬಾ ಟಾರ್ಚರ್ ಕೊಟ್ಟರು, ಅವರ ಈ ಸಿನಿರಂಗದಲ್ಲಿ ಅವರನ್ನ ಬೆಳೆಯೋದಕ್ಕೆ ಅಥವಾ ಅವರು ನಟರಾಗಬೇಕು ಅಂತಂದ್ರೆ ಅದಕ್ಕೆ ನನ್ನ ಮಗಳೇ ಕಾರಣ ಅಂತ. ಯಾವ ರೀತಿ ಈ ಪ್ರಕರಣ ಅಥವಾ ಈ ಒಂದು ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಶ್ರೀದೇವಿ. ಗಮನಿಸ್ತಾ ಇದ್ದೀವಿ, ಕಳೆದ ಕೆಲವು ತಿಂಗಳಿಂದ ಆದಂತಹ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವಕ್ಕೋಸ್ಕರ, ಆ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾನು ಸುಮ್ಮನಿದ್ದೆ. ಆದರೆ ಈಗ ನನ್ನ ಮೇಲೆ ಇಷ್ಟು ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರೋದನ್ನ ನಾನು ನೋಡಿಕೊಂಡು ಸುಮ್ಮನಿರೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಾವು ಹೇಳಲೇಬೇಕಾಗತ್ತೆ ಅಂತ ರಾಜ್ ಕುಟುಂಬದ ಬಗ್ಗೆ ಅವರು ಪೋಸ್ಟನ್ನು ಮಾಡಿದ್ದಾರೆ ಶ್ರೀದೇವಿ ಅವರು. ಇನ್ನೊಂದು ಕಡೆ ಯುವರಾಜ್ ಕುಮಾರ್ ಅವರು ನನ್ನ ಮೇಲೆ ಅಥವಾ ನನಗೆ ಪತ್ನಿ ಶ್ರೀದೇವಿಯಿಂದ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನು ಮಾಡಿ ಡಿವೋರ್ಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ.